ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಈ ವಾರ ಮಾತ್ರ ತುಂಬಾ ಲ್ಯಾಗ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಮುಗಿದೋಗಿರೋ ಎಪಿಸೋಡ್ ನ ಮತ್ತೆ ಎಪಿಸೋಡ್ ಅಲ್ಲಿ ಪ್ರೋಮೋಗಳೆಲ್ಲ ಆಗ್ತಾ ಇದಾರೆ. ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ ಮುಂದಿನ ವಾರದ ಕ್ಯಾಪ್ಟನ್ ಇವರೇ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲೂ ಕನಸು ನನಸಾಯಿತು. ಯಾರೆಲ್ಲ ಊಹಿಸಿದ್ರು ಈ ಕ್ಯಾಪ್ಟನ್ ಆಗೋ ಕೆಪಾಸಿಟಿ ಇದೆ ಅಂತ, ಅವರೇ ಕ್ಯಾಪ್ಟನ್ ಆಗಿದ್ದಾರೆ. ಮೊದಲೇದಾಗಿ ಕಂಗ್ರಾಚುಲೇಷನ್ಸ್ ಹೇಳೋಣ. ಯಾರಾದ್ರೂ ಹೇಗಾದ್ರೂ ಟಾಸ್ಕ್ ಯಾವ ರೀತಿ ಇತ್ತು, ಮೊದಲೇದಾಗಿ ಆ ಕ್ಯಾಪ್ಟನ್ ಕಂಟೆಂಡರ್ ಯಾವ್ದು ಸೆಲೆಕ್ಟ್ ಆದ್ರೂ ಆಗಿದ್ದಾರೆ ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಹೇಳ್ತೀನಿ. ಇದು ಆಲ್ರೆಡಿ ಮುಗ್ದೋಗಿರೋ ವಿಷಯ. ಬಟ್ ನಮಗೆ ಮಾತ್ರ ಇನ್ನು ಎಪಿಸೋಡ್ ಅಲ್ಲಿ ಕಾವ್ಯ ಗಿಲ್ಲಿ ಅಳಿಸಿರೋದು ಸೀಕ್ರೆಟ್ ಟಾಸ್ಕ್ ಅಂತ ಇನ್ನು ರಿವೀಲೇ ಮಾಡಿಲ್ಲ. ಅವರಿಬ್ರಲ್ಲಿ ಒಂದಾಗಿದ್ದಾರೆ, ಚೆನ್ನಾಗೆಲ್ಲ ಮಾತಾಡ್ತಾ ಇದಾರೆ ಲೈವ್ ಅಲ್ಲೆಲ್ಲ. ಇನ್ನೂ ಟೆಲಿಕಾಸ್ಟ್ ಮಾಡಿಲ್ಲ ಅಂದ್ರೆ ಇವ್ರ ಕಂಟೆಂಟೇ ಸಿಗ್ತಿಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬರ್ತೀನಿ. ಫಸ್ಟ್ನೇ ದಿನನೇ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಯಾರನ್ನಾದ್ರೂ ಇಬ್ಬರನ್ನ ಹೊರಗಿಟ್ರೆ ನೀವು ಸೆಲೆಕ್ಟ್ ಆಗ್ತೀರಂತ ರಾಶಿಕನ ಕ್ಯಾಪ್ಟನ್ ಕಂಟೆಂಡರ್ ಸೆಲೆಕ್ಟ್ ಮಾಡಿದ್ರು. ಅದಾದ್ಮೇಲೆ ಅಶ್ವಿನಿ ಗಿಲ್ಲಿ ಮತ್ತೆ ಇಬ್ಬರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು. ಒಂದು ಕಿಚನ್ ಚಪ್ಪಳೆ ಫೋಟೋ ತೆಗೆದಿಡಬೇಕು, ಇನ್ನೊಂದು ಕಾವ್ಯ ಅಳಿಸ್ಬೇಕಂತ. ಅದು ಸಕ್ಸಸ್ ಮಾಡಿದ್ರು. ಅವ್ರಿಗೂ ಕೂಡ ಕ್ಯಾಪ್ಟನ್ ಕಂಟೆಂಡರ್ ಇಬ್ರು ಸೆಲೆಕ್ಟ್ ಆದ್ರು. ಅಲ್ಲಿಗೆ ಮೂವರಾದ್ರು. ಇನ್ನು ಅದಾದ್ಮೇಲೆ ಟೀಮ್ ಮಾಡ್ತಾರೆ. ಅಶ್ವಿನಿ ಮತ್ತು ರಜತ್ ಅವ್ರ ಟೀಮ್ ಸ್ಯಾಕ್ರಿಫೈಸ್ ಮಾಡಬೇಕು, ತ್ಯಾಗ ಮಾಡಬೇಕು, ಕೂಲ್ ತೆಗೆಯೋದು, ಟ್ಯಾಟ್ ಹಾಕ್ಸೋದು, ಇನ್ನೇನು ಮಾಡೋದು ಅವೆಲ್ಲ ಮಾಡಿದ್ರೆ ಆದ್ರಿಂದ ಒಬ್ಬೊಬ್ರು ಸೆಲೆಕ್ಟ್ ಆಗ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಸೂರಜ್ ಅವರು ಸೆಲೆಕ್ಟ್ ಆಗ್ತಾರೆ. ಇದರಿಂದ ಈ ಕಡೆಯಿಂದ ಕಾವ್ಯ ಸೆಲೆಕ್ಟ್ ಆಗ್ತಾರೆ. ಅವರಿಬ್ರು ಸೆಲೆಕ್ಟ್ ಆಗ್ತಾರೆ. ಟೋಟಲ್ 5 ಜನ ಆಗ್ತಾರೆ. ಇದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅಶ್ವಿನಿ ಗಿಲ್ಲಿ, ರಾಶಿಕಾ, ಕಾವ್ಯ, ಸೂರಜ್ ಈ 5 ಜನ ಸೆಲೆಕ್ಟ್ ಆಗ್ತಾರೆ. 2 ಟೀಮಿಂದ ಇಬ್ರು ಸೆಲೆಕ್ಟ್ ಆಗ್ತಾರೆ, 3 ಆಲ್ರೆಡಿ ಸೆಲೆಕ್ಟ್ ಆಗಿರ್ತಾರೆ. 5 ಜನ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆಗಿರೋ ಕಾರಣ ಏನಂದ್ರೆ ಆದ್ಮೇಲೆ ಒಂದು ಟಾಸ್ಕ್ ಕೊಡ್ತಾರೆ, ಕ್ಯಾಪ್ಟನ್ಸಿ ಟಾಸ್ಕ್. ನೀವು ನೋಡೇ ಇರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ. ಅಂದ್ರೆ ಕಾಲಿಗೆ ಕೊಯ್ ಕೊಯ್ ಅಂತ ಸೌಂಡ್ ಬರ್ತಾರೆ ನೋಡಿ, ಅವ್ನು ಕಟ್ಕೊಂಡು ಹೊಡಿತಾರೆ ನೋಡಿ. ಚೈನಾ ಅಂತ ಅನ್ಕೊಂಡೆ ವೈರಲ್ ವಿಡಿಯೋ, ಅದು ಹೊಡಿಬೇಕು ಅಂತ ಟಾಸ್ಕ್. ಏನಿಲ್ಲ, ಆ ಕಾಲು ಗೆಜ್ಜೆ ಕಟ್ಕೊಂಡಿರ್ತಾರೆ, ಗೆಜ್ಜೆ ಕಟ್ಕೊಂಡು ಓಡಾಡ್ಬೇಕು. ಕಣ್ಣಿಗೆಲ್ಲ ಬಟ್ಟೆ ಕಟ್ಟಿರ್ತಾರೆ. ಒಂದು ಇದು ಕೊಟ್ಟಿರ್ತಾರೆ, ಇದು ಬಟ್ಟೆ ಒಂದು ಸ್ಪಂಜ್ ಅಂತ, ಅದು ಬಣ್ಣ ಹಚ್ಕೊಂಡು ಅವ್ರಿಗೆ ಹೊಡಿಬೇಕು. ಆ ಕಡೆ ವ್ಯಕ್ತಿಗೆ ಬಣ್ಣ ಯಾರು ಜಾಸ್ತಿ ಇರುತ್ತೋ ಅವರು ವಿನ್ ಆಗ್ತಾರೆ. ಹಾಗೆ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಲ್ಲ ಆಗ್ತಾ ಇರುತ್ತೆ. ಕೊನೆಗೆ ಯಾರು ಇರ್ತಾರೆ ಅವರು ವಿನ್ ಆಗ್ತಾರೆ. ಆಲ್ಮೋಸ್ಟ್ ಅಲ್ಲ ಫಸ್ಟ್ ರೌಂಡ್ ಅಲ್ಲೇ ಯಾರು ನಮ್ಮ ಕಾವ್ಯ ಅಶ್ವಿನಿ ಔಟ್ ಆಗ್ತಾರೆ ಅನ್ಕೊಂಡಿದ್ದೀನಿ. ಕೊನೆಯಲ್ಲಿ ಗಿಲ್ಲಿ, ಸೂರಜ್, ರಾಶಿಕಾ ಇರ್ತಾರೆ. ಅದರಲ್ಲೂ ಗಿಲ್ಲಿ ಔಟ್ ಆಗ್ತಾನೆ. ಲಾಸ್ಟ್ ರೌಂಡ್ ಅಲ್ಲಿ ರಾಶಿಕಾ, ಸೂರಜ್ ಅವರು ಇರ್ತಾರೆ. ಕೊನೆಗೆ ವಿನ್ ಆಗೋದು ಮಾತ್ರ ರಾಶಿಕಾ ಅಂತ ಹೇಳ್ಬೋದು. ಈ ವಾರದಲ್ಲ, ಮುಂದಿನ ವಾರದ ಕ್ಯಾಪ್ಟನ್ ರಾಶಿಕಾ ಶೆಟ್ಟಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ವಾ ಕೆಪಾಸಿಟಿ ಇರೋ ವ್ಯಕ್ತಿನೇ. ತುಂಬಾ ಟಾಸ್ಕ್ ಗಳು ಚೆನ್ನಾಗಿ ಆಡ್ತಾ ಇದ್ರು. ಯಾವಾಗೋ ಆಗ್ಬೇಕಾಗಿತ್ತು, ಈಗಾಗಿದ್ದಾರೆ. ಐ ಥಿಂಕ್ ಈ ಸೀಸನ್ ದ ಫಸ್ಟ್ ಫೀಮೇಲ್ ಕ್ಯಾಪ್ಟನ್ ಇಂಡಿವಿಜುವಲ್ ಅಂತ ಹೇಳ್ಬೋದು. ಇಂಡಿವಿಜುವಲ್ ಆಗಿ ಈ ಸೀಸನ್ ಅಲ್ಲಿ ಫಸ್ಟ್ ಫೀಮೇಲ್ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗ ಸ್ಪಂದನ ಆಗಿರ್ಬೋದು, ಚೈತ್ರ ಆಗಿರ್ಬೋದು, ಅವರೆಲ್ಲ ಜೋಡಿ ಟಾಸ್ಕ್ ಅಲ್ಲಿ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ. ಬಟ್ ರಾಶಿಗೆ ಮಾತ್ರ ಇಂಡಿವಿಜುವಲ್ ಆಗಿ ಸಿಂಗಲ್ ಸಿಂಹ ತರ ಕ್ಯಾಪ್ಟನ್ ಆಗಿ ಗೆದ್ದಿದ್ದಾರೆ. ಕೆಪಾಸಿಟಿ ಇರೋ ವ್ಯಕ್ತಿ. ಏನಕ್ಕಂದ್ರೆ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ. ಪರ್ಸನಾಲಿಟಿ ಅಂತ ಬಂದಾಗ ಒಂದ್ ಸ್ವಲ್ಪ ಎಲ್ಲೋ ಎಡಬಹುದು. ಬಟ್ ಟಾಸ್ಕ್ ಅಂತ ಮಾತ್ರ ಶಿ ಇಸ್ ಡೆಫಿನೆಟ್ಲಿ ಕಿಂಗ್ ಅಂತ ಹೇಳ್ಬೋದು, ಕ್ಯೂನ್ ಅಂತ ಹೇಳ್ಬೋದು. ಟಾಸ್ಕ್ ಕ್ಯೂನ್ ಗೆದ್ದು ಕೊನೆಗೆ ಕ್ಯಾಪ್ಟನ್ ಆಗಿದ್ದಾರೆ ರಾಶಿಕಾ ಶೆಟ್ಟಿ. ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.